ವಿಧಾನಸಭೆಯಲ್ಲಿ ಗಲಾಟೆ ಗದ್ದಲ ಕೋಲಾಹಲ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ವಾಗ್ಯುದ್ಧ ಮುಂದುವರಿತಾ ಇದೆ. ವಿಧಾನಸಭೆಯಲ್ಲಿ ಗಲಾಟೆ ಇವತ್ತು ಕೂಡ ಮುಂದುವರಿತಿರೋದು. ಗದ್ದಲ ಗಲಾಟೆ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ. ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಯೋಗ್ಯತೆ ಇಲ್ಲದ ಸರ್ಕಾರ ಅಂತ ರೋಷಾವೇಶ, ನಮಗೆ ಮಾತನಾಡೋಕ್ಕೂ ಬಿಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಏನ್ ನೀವು ಆಡಳಿತ ಪಕ್ಷ ಸದಸ್ಯರಿಗೆ ನಿಮ್ಮ ಜವಾಬ್ದಾರಿ ಇಲ್ವಾ? ಜವಾಬ್ದಾರಿ ಸದಸ್ಯರಿಗೆ ಏನ್ ನೀವು ಮಾತಾಡ್ತೀರಿ? ನೀವೆಲ್ಲ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಬೇಕಾದಂಗೆ ಮಾತಾಡ್ತೀರಿ. ಅರ್ಥ ಆಡಳಿತ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಹಾಗೆ ಬಂದು ಎಂದು ಮಾತಾಡ್ತೀರಿ. ನೀವೆಲ್ಲ ಆಡಳಿತ ಪಕ್ಷ ಮೇಲಿಗೆ ಆಗ್ತದೆ. ನಿಮ್ಗೆ ಸಮಾವಕಾಶ ಕೊಡ್ತಾ ಅಂತ ಹೇಳ್ತೀರಿ, ಅಲ್ಲಿ ಅವ್ರು ಮಾತಾಡ್ಬೇಕು. ನೀವು ಭಾಗ್ಯ ಬಂದವರು ಮಾತಾಡ್ತೀರ, ಏನ್ ಮಾಡ್ಬೇಕು ಅದಕ್ಕೆ? ನೀವು ಸುಮ್ಮನೆ ಕೂತ್ಕೊಳ್ಳಿ. ಯಾರು ಅಗತ್ಯ ಇಲ್ಲ ಮಾತಾಡ್ತೀರಿ. ನೀವೆಲ್ಲ ಇದ್ದ ಬಗ್ಗೆ ಮಾತಾಡಿ. ನಿಮ್ಮ ಮರ್ಯಾದೆ ನೀವು ತಗೊಳ್ತೀರಿ, ನಿಮ್ಮ ಸರ್ಕಾರ ಮರ್ಯಾದೆ ನೀವು ತಗೊಂಡು ಹೋಗ್ತೀರಿ. ನೀವು ನಿಮ್ಮ ನಡವಳಿಕೆಯಿಂದ ನಿಮ್ಗೆ ಯಾವ ಟೈಮ್ ಕೊಡ್ತೀರ ಅಂತ ಹೇಳಿದ್ದಾರೆ. ಸರ್ಕಾರ ಉತ್ತರ ಕೊಟ್ಟು ಅದು ಚರ್ಚೆ ಆದ ನಂತರ ನಿಮ್ಗೆ ಟೈಮ್ ಕೊಡ್ತೇವೆ ಅಂತ ಹೇಳಿದಾಗ ಭಾಗ್ಯ ಬೇಕಾದ ಸಿಟ್ಟಿಂಗ್ ಸದಸ್ಯರು MLAಗಳು ನೀವು ಬೇಗ ಬೇಗ ಮಾತಾಡ್ತೀರಿ. ಮತ್ತೆ ನಾನು ಆತ್ಮಗೌರವಕ್ಕೆ ಅರ್ಥ ಇಲ್ಲ ನಿಮ್ಮ ಇದಕ್ಕೆ ಮಾತಾಡಿ. ಬಿಜೆಪಿ ಸದಸ್ಯರು ಸದನ ಬಹಿಷ್ಕಾರ ಮಾಡಿದ್ರು. ನಂತರ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದಾರೆ. ಮನೆ ನೋಡೋಣ. ಸಾಮಾನ್ಯವಾಗಿ ನಿಲುವಳಿ ಸೂಚನೆ ಕೊಟ್ರೆ ಅವತ್ತೇ ಬರ್ತೈತೆ. ಪ್ರಶ್ನೋತ್ತರ ಆದ ತಕ್ಷಣ ನಿಲುವಳಿ ಸೂಚನೆ ತಗೊಬೇಕು. ಈ 4 ದಿನ ಆಗೈತೆ. ಆಡಳಿತ ಪಕ್ಷ ಅಲ್ಲಿರೋ ಮುಖಂಡರುಗಳು ಮುಂಭಾಗದಲ್ಲೆಲ್ಲ ಕೂತಿದಾರಲ್ಲ, ಇವರ ಚಿತಾವಣೆಯಿಂದಾನೆ ಸೀನಿಯರ್ಸ್ ಇವತ್ತು ಸದನ ನಡೆಯುವಂಥದ್ದಕ್ಕೆ, ಸದನದಲ್ಲಿ ಚರ್ಚೆ ಆಗೋಕ್ಕೆ ಯಾವುದೇ ವಿಚಾರ ವಿಪಕ್ಷಗಳು ತಂದಿರತಕ್ಕಂಥ ವಿಚಾರಗಳಿರ್ಬೋದು, ವಕ್ಫ್ ಬೋರ್ಡ್ ಇರ್ಬೋದು, ಬಾಣಂತಿಯರ ಸಾವಿರ್ಬೋದು, ಮಕ್ಕಳ ಸಾವಿರ್ಬೋದು, ಅಬ್ಕಾರಿಯಲ್ಲಿ 700 ಕೋಟಿ ಲೂಟಿ ಇರ್ಬೋದು, ರೇಷನ್ ಕಾರ್ಡ್ ವಿಚಾರ ಇರ್ಬೋದು, ಉತ್ತರ ಕರ್ನಾಟಕದ ಚರ್ಚೆ ಇರ್ಬೋದು, ಎಲ್ಲದರಲ್ಲೂ ಮುಂದೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ ಆಡಳಿತ ಪಕ್ಷದ ಸದಸ್ಯರೇ ಗಲಾಟೆ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಅವರ ಏನ್ MLAಗಳಿದ್ದಾರೆ ಅವ್ರಿಗೆ ಮೋಸ್ಟ್ಲಿ ಹಣ ಕೊಟ್ಟಿಲ್ಲನೋ, ಅವ್ರನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲನೋ, ಅಥವಾ ಅವ್ರನ್ನ ಮಂತ್ರಿ ಮಾಡ್ತಾ ಇಲ್ಲನೋ, ಆ ಕೋಪವನ್ನ ಸದನದ ಮೇಲೆ ತೋರಿಸ್ತಾ ಇದ್ದಾರೆ. ಇವತ್ತು ಇಡೀ ಸದನ ಹಾಳಾಗೋಗಿ ಕಳೆದ 1 ವಾರದಿಂದಾನು ನೋಡ್ತಾ ಇದ್ದೀರಿ. ಒಂದಲ್ಲ ಒಂದು ಕಾರಣ, ಕೆಲವು ಕಾರಣ ರೀಸನ್ ಇದೆ, SM ಕೃಷ್ಣ ಅವ್ರದ್ದು ಇದೆಲ್ಲ. ಉಳಿದಂತೆ ಎಲ್ಲಾನು ಕೂಡ ಬೇಕು ಅಂತ ಈ ಸದನ ನಡಿಬಾರ್ದು ಅನ್ನೋದಕ್ಕೂ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ನಾಯಕರು ಪ್ಲಾನ್ ಮಾಡಿ ಸದನವನ್ನ ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಇವತ್ತು ಪ್ರತಿಭಟನೆ ರೂಪವಾಗಿ ವಾಕೌಟ್ ಮಾಡಿದ್ವಿ. ಸಾಮಾನ್ಯವಾಗಿ ನಿಲುವಳಿ ಸೂಚನೆ ಕೊಟ್ರೆ ಅವತ್ತೇ ಬರ್ತೈತೆ. ಪ್ರಶ್ನೋತ್ತರ ಆದ ತಕ್ಷಣ ನಿಲುವಳಿ ಸೂಚನೆ ತಗೊಬೇಕು. ಈ 4 ದಿನ ಆಗೈತೆ.